ನಮಸ್ತೆ. 26/2/2024 ಸೋಮವಾರ, ಕೃಷ್ಣ ಪಕ್ಷ, 26th ಫೆಬ್ರವರಿ 2024 ಮಂಡೇ, ಕೃಷ್ಣ ಪಕ್ಷ. ಇವತ್ತಿನ ದಿನ ಶುಭ ದಿನ. ದ್ವಿತೀಯ ಅನ್ನುವ ತಿಥಿ ಇದೆ. ಇದು ಎರಡನೇ ತಿಥಿ. ರಾತ್ರಿ 11 ಗಂಟೆ 16 ನಿಮಿಷ 11 ಸೆಕೆಂಡ್ವರೆಗೂ ದ್ವಿತೀಯ, ಆಮೇಲೆ ತೃತೀಯ. ಇವತ್ತಿನ ನಕ್ಷತ್ರ ಉತ್ತರ. ಬೆಳಗ್ಗೆಯಿಂದ ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4 ಗಂಟೆ 30 ನಿಮಿಷ 29 ಸೆಕೆಂಡ್ವರೆಗಿದೆ. ಆನಂತರ ಬರೋದು ಹಸ್ತ ನಕ್ಷತ್ರ. ಬೆಳಗ್ಗೆ ಸೂರ್ಯೋದಯದಿಂದ ಸ್ಟಾರ್ಟ್ ಆದರೆ ರಾತ್ರಿಯವರೆಗೂ ಖಂಡಿತವಾಗಿಯೂ ಶುಭ ದಿನವಾಗಿದೆ. ಕಾರ್ಯಸಿದ್ಧಿಯು ಸಂಪತ್ತು ಉಂಟು. ಅಂದರೆ ಬೆಳಗಿನ ಜಾವ 4:30ವರೆಗೂ. ಆ ನಂತರ ಕಾರ್ಯಸಿದ್ಧಿ ಇದೆ, ಆದರೆ ಕ್ಷಯವೂ ಇದೆ. ಆದ್ದರಿಂದ ಬೆಳಗಿನ ಜಾವ ಸರಿಯಾಗಿಲ್ಲ. ಬ್ರಹ್ಮ ಮುಹೂರ್ತ ಇದ್ದರೂ ಅದು ಅಷ್ಟೊಂದು ಹಣಕಾಸು ಸಂಬಂಧಪಡುವ ವ್ಯವಹಾರಗಳಿಗೆ ಶುಭವಾಗಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಂತರ ನೋಡುವಂಥದ್ದು ಇವತ್ತಿನ ದಿನ ಪ್ರಕಾರ 100% ಕೆಟ್ಟೋದು ಒಳ್ಳೆಯದೆಲ್ಲ ನೋಡೋಣ. ಅದಕ್ಕೆ ಮುಂಚೆ ನಕ್ಷತ್ರ ಪಾದಗಳನ್ನ ನೋಡೋಣ. ನಕ್ಷತ್ರ ಪಾದಗಳು ಅಂತಂದರೆ, ಈಗ ಉದಾಹರಣೆ ನಕ್ಷತ್ರ ಉತ್ತರ ನಕ್ಷತ್ರ ತಗೊಳ್ಳೋಣ. 1ನೇ ಪಾದ ಸಿಂಹರಾಶಿಯಲ್ಲಿರುತ್ತದೆ. ಉಳಿದಿರುವಂಥ 2, 3, 4ನೇ ಪಾದಗಳು ಕನ್ಯಾ ರಾಶಿಗೆ ಹೋಗುತ್ತೆ. ಹಂಗಾಗಿ ಇವತ್ತು ಬೆಳಗ್ಗೆ 6:37 ಸೂರ್ಯೋದಯದಿಂದ 8:11ವರೆಗೂ ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ. ಹಂಗಾಗಿ 8:10ವರೆಗೂ ಯಾವ ಮಕ್ಕಳು ಹುಟ್ಟಿದ್ರೂ ಸಿಂಹರಾಶಿನೇ. ಆ ನಂತರ ಕನ್ಯಾ ರಾಶಿ ಬರುತ್ತದೆ, ಆದರೆ ಉತ್ತರ ನಕ್ಷತ್ರ. 8:11ರಿಂದ ಮಧ್ಯಾಹ್ನ 2:57ವರೆಗೂ ಉತ್ತರ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:44ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ಆನಂತರ ಬೆಳಗಿನ ಜಾವ 4:31ವರೆಗೂ ಉತ್ತರ ನಕ್ಷತ್ರ 4ನೇ ಪಾದ ಕನ್ಯಾ ರಾಶಿ. ಇಷ್ಟಕ್ಕೆ ಉತ್ತರ ನಕ್ಷತ್ರವೇ ಮುಗೀತದೆ. ಅಲ್ಲಿಂದ ಹಸ್ತ ನಕ್ಷತ್ರ ಅಂದರೆ ಬೆಳಗಿನ ಜಾವ 4:31 ಮೇಲೆ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಇದೇ ಹಸ್ತ ನಕ್ಷತ್ರವಿದೆ. ನಾಳೆವರೆಗೂ ಹಸ್ತ ನಕ್ಷತ್ರ ಅಂತಂದರೆ ನಾಳೆ ಹೆಂಗಿದೆ ಅಂತ ಸ್ವಲ್ಪ ನೋಡಿಕೊಳ್ಳೋಣ. ಅಂದರೆ 27ನೇ ತಾರೀಕು ಮಂಗಳವಾರ, ತೃತೀಯ ಇದೆ. ಹಸ್ತ ನಕ್ಷತ್ರ ನಾಳೆ ನಕ್ಷತ್ರವಿದೆ. ಈ ನಕ್ಷತ್ರ ಕಾರ್ಯಸಿದ್ಧಿಯು ಸುಖವೂ ಕೊಡುತ್ತದೆ. ನಾಳೆ ಹಸ್ತ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ. ಹಾಗಾಗಿ ನಾಳೆ ಮಂಗಳವಾರ ಒಂದು ದಿನ ಪೂರ್ತಿ ಒಂದೇ ನಕ್ಷತ್ರವೇ, ಪರವಾಗಿಲ್ಲ. ಆದರೂ ಮಂಗಳವಾರ ಇದನ್ನು ಯೋಚನೆ ಮಾಡಿಕೊಳ್ಳಿ. ಇವತ್ತು 6 ಗಂಟೆ 37 ನಿಮಿಷದಿಂದ 8:11ವರೆಗೂ ಮಕರ ರಾಶಿಯವರಿಗೆ ಚಂದ್ರಾಷ್ಟಮ. 8:11ನ ನಂತರ ಕುಂಭರಾಶಿಯವರಿಗೆ ಚಂದ್ರಾಷ್ಟಮ. ಇವರಿಬ್ಬರಿಗೂ ನೆಕ್ಸ್ಟ್ ದೋಷ ಉಂಟು. ಆದ್ದರಿಂದ 6:37ರಿಂದ 8:11ವರೆಗೂ ಮಕರ ರಾಶಿಯಲ್ಲಿರುವ ನಕ್ಷತ್ರಗಳು ಉತ್ತರಾಷಾಢ 2, 3, 4, ಶ್ರವಣ 4 ಪಾದಗಳು, ಧನಿಷ್ಠ 1 ಮತ್ತು 2ನೇ ಪಾದದವರೆಗೆ ದೋಷ. 8:04ಕ್ಕೆ ಮುಗಿದೋಗ್ಬಿಡ್ತದೆ. 8:11ವರೆಗೆ ಇರ್ತದೆ, ಆದರೂ ಅಷ್ಟೇ ಇರ್ತದೆ ಅಂತ. ಆನಂತರ 8:11 ಮೇಲೆ ದಿನಪೂರ್ತಿ ಕುಂಭರಾಶಿಗೆ ಚಂದ್ರಾಷ್ಟಮ. ಅಂದರೆ ಧನಿಷ್ಠ ನಕ್ಷತ್ರದ 3, 4ನೇ ಪಾದ, ಶತಭಿಷ ನಕ್ಷತ್ರದ 4 ಪಾದಗಳು, ಪೂರ್ವ ಭಾದ್ರಪದ ನಕ್ಷತ್ರ 1, 2, 3 ಪಾದಗಳಿಗೆ ದೋಷ. ಆದ್ದರಿಂದ ಈ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಬೇಕು. ನೆಕ್ಸ್ಟ್ ನಾವು ನೋಡುವಂಥದ್ದು ಏನಂತಂದರೆ, ಇವತ್ತಿನ ದಿನ ಪ್ರಕಾರ 8 ಗಂಟೆ 6 ನಿಮಿಷದಿಂದ 9:35ವರೆಗೂ ರಾಹು ಕಾಲ ಇದೆ. ಇದು ಕುಂಭರಾಶಿಯವರಿಗೆ ಅಧಿಕವಾದ ದೋಷ ಕೊಡುತ್ತೆ. ನಾವು ಫಸ್ಟ್ ಏನು ಹೇಳಿದ್ವಿ, ಇದನ್ನು ಗಮನಿಸಿ. ಇದುವೇ ಮಗು ಹುಟ್ಟುವ ಸಮಯಕ್ಕೆಲ್ಲ ನೋಡಬೇಕು ಅಂದರೆ ಇಷ್ಟು ಅಂಶಗಳನ್ನು ನೋಡಬೇಕು. ತುಂಬ ತೊಂದರೆ ಇತ್ತು ಅಂತಂದರೆ ಈ ಕಾಲದಲ್ಲಿ, ಈ ಸಮಯಗಳಲ್ಲಿ ಆಪರೇಷನ್ ಮಾಡಬಾರ್ದು. ನಂತರ ನೋಡುವಂಥದ್ದು 9 ಗಂಟೆ 32 ನಿಮಿಷದಿಂದ 11:21ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇಲ್ಲಿ ಗಮನಿಸಿ, 11:21ವರೆಗೂ ನಕ್ಷತ್ರ ವಿಷವಾಗಿರುತ್ತದೆ. ಸೇಮ್ ಟೈಮಲ್ಲೇ 11 ಗಂಟೆ 4 ನಿಮಿಷಕ್ಕೆ ಯಮಕಂಡ ಕಾಲವು ಪ್ರಾರಂಭವಾಗಿ 12:33ವರೆಗಿದೆ. ದುರ್ಮುಹೂರ್ತ ಇರೋದು 12:56ರಿಂದ 1:44 ಮಧ್ಯಾಹ್ನದವರೆಗೂ.
ಸಂಜೆ 7:32ರಿಂದ ರಾತ್ರಿ 9:33ವರೆಗೂ ಮೃತ್ಯು. ರಾತ್ರಿ 12:32 2 ಗಂಟೆ 4 ನಿಮಿಷದವರೆಗೂ ವಿಷಕಾಲ. ಇದೆಲ್ಲ ಅಪಾಯಕಾರಿ ಸಮಯಗಳು. ಇವತ್ತು ಶುಭ ಸಮಯಗಳನ್ನು ನೋಡೋಣ. ಬೆಳಗ್ಗೆ 6:37ರಿಂದ 8:04ವರೆಗೂ ಶುಭವಾಗಿದೆ. ಇದು ಜನರಲ್ ಆಗಿ ಎಲ್ಲರಿಗೂ. 12:35ರಿಂದ 12:54ವರೆಗೂ ಶುಭವಾಗಿದೆ. 12:35ರಿಂದ 12:54 ಅಂತಂದಾಗ ಈ ಸಮಯದಲ್ಲಿ ಇರುವ ದೋಷಗಳು ಕಡಿಮೆ ಆಗುತ್ತದೆ. ಮಧ್ಯಾಹ್ನ 1:46ರಿಂದ ಸಂಜೆ 7:30ವರೆಗೂ ಶುಭವಾಗಿದೆ. ರಾತ್ರಿ 9:35ರಿಂದ 12:30ವರೆಗೂ ಶುಭವಾಗಿದೆ, ರಾತ್ರಿವರೆಗೂ. ಬೆಳಗಿನ ಜಾವ 2 ಗಂಟೆ 6 ನಿಮಿಷದ ಮೇಲೆ ಶುಭವಾಗಿರುತ್ತದೆ. ಈ ಸಮಯಗಳನ್ನ ನೋಡಿ ಯಾವ ಸಮಯ ಒಳ್ಳೆಯದು ಅಂತ ನಾವು ಕೊಟ್ಟಿರ್ತೀವೋ ಅದರಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಈ ಉದಾಹರಣೆ ನೋಡೋಣ. ಶುಕ್ರ ಹೊರ ಬರೋದು 11:33ನ ಮೇಲೆ 12:33ವರೆಗೂ. ಆದರೂ ನಮಗೆ ಆ ಸಮಯ ಶುಭವಾಗಿಲ್ಲ. ಅಭಿಜಿತ್ ಮುಹೂರ್ತ ಬರೋದು 12 ಗಂಟೆ 9 ನಿಮಿಷದಿಂದ 12:56. ಆದರೂ ನಮಗೆ ಶುಭವಾಗಿರುವಂಥ ಸಮಯ 12:35ರಿಂದ 12:54. ಈ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಅಂತ ತಗೊಳ್ಳಿ. ಮತ್ತು ಬುಧ ಹೊರೆ ಕೂಡ ಇದೇ ಸಮಯದಲ್ಲಿ ಇರುತ್ತದೆ. ಅಂದರೆ 12 ಗಂಟೆ 33 ನಿಮಿಷದ ಮೇಲೆ ಮಧ್ಯಾಹ್ನ 1:32ವರೆಗಿದೆ. ಇದರಲ್ಲಿ ನಾವು ಶುಭ ಸಮಯ ಅಂತ ತಗೊಳ್ಳೋದು ಅಂದರೆ ವಿದ್ಯಾರ್ಥಿಗಳಿಗೂ, ಬಿಸ್ನೆಸ್ ಮಾಡೋರಿಗೂ ಯೋಚನೆ ಮಾಡೋದು, ಬಂಡವಾಳ ಹಾಕೋದು, ಅದರ ಬಗ್ಗೆ ಚಿಂತೆ ಮಾಡೋದು, ಪ್ಲಾನ್ ಮಾಡಿಕೊಳ್ಳೋದು, ಇಂಥದ್ದೆಲ್ಲ ನೋಡಿದ್ರೆ 12 ಗಂಟೆ 35 ನಿಮಿಷದಿಂದ 12:54ವರೆಗೂ ಶುಭವಾಗಿದೆ. 1:32ವರೆಗೂ ಇದೆ ಅಂತ ಕೊಟ್ಟಿರ್ತೀವಿ. ಆದರೂ ಅದನ್ನು ಫಿಲ್ಟರ್ ಮಾಡಿದ್ರೆ ಇಷ್ಟರಲ್ಲಿ ಸ್ಟಾರ್ಟ್ ಮಾಡೋದು, ಮಾತಾಡೋಕ್ಕೋ ಪ್ಲಾನ್ಕೋ ಸ್ಟಾರ್ಟ್ ಮಾಡೋದು ಮಾತ್ರ ಲೆಕ್ಕಕ್ಕೆ, ಮುಗಿಸೋದು ಲೆಕ್ಕಕ್ಕಿಲ್ಲ. ನಂತರ ನೋಡುವಂಥದ್ದು ಇನ್ನೊಂದು ಶುಭ ಸಮಯ ಅಂತ ನಾವು ಹುಡುಕಿದ್ರೆ ವಿಜಯ ಮುಹೂರ್ತ. ಇದು ಮಧ್ಯಾಹ್ನ 2:31ಕ್ಕೆ ಸ್ಟಾರ್ಟ್ ಆಗುತ್ತದೆ. ಆದರೂ ನಮಗೆ ಈ ಸಮಯ ಖಂಡಿತವಾಗಿಯೂ ಉಪಯೋಗವಾಗಿದೆ. 2:31ರಿಂದ 3:18ವರೆಗೂ ಶುಭವಾಗಿರುವಂಥ ಸಮಯವಿದು. ಇನ್ನೊಂದು ಒಳ್ಳೆಯ ಟೈಮು ಅಂತ ಹುಡುಕಕ್ಕೆ ಹೋದರೆ ಗೋಧೂಳಿ ಮುಹೂರ್ತ ಸಂಜೆ 6:26ಕ್ಕೆ ಸ್ಟಾರ್ಟ್ ಆಗಿ 6:50ವರೆಗೆ ಇರುತ್ತದೆ. ಈ ಸಮಯ ಖಂಡಿತವಾಗಿಯೂ ಸೆಲೆಕ್ಟ್ ಮಾಡುವಂಥ ಸಮಯ. ಆದರೂ 18:26 ಅಂತಂದರೆ ಸಂಜೆ 6 ಗಂಟೆಗೂ ಹಂಗೆ ಅಂತಂದರೆ 6 ಗಂಟೆ 26 ನಿಮಿಷದಿಂದ 7:30ವರೆಗೂ ಶುಭವಾಗಿರುತ್ತದೆ. ಇದು ಗೋಧೂಳಿ ಮುಹೂರ್ತ. ಇದು ಇಲ್ಲಿಯವರೆಗೂ ಡೇ ಟೈಮಲ್ಲಿ ಇರುವಂಥ ಮುಹೂರ್ತಗಳು. ನೈಟ್ ಟೈಮ್ಗೆಲ್ಲ ನೋಡ್ಕೋಬೇಕು. ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ. ಶುಭ ಅಶುಭ ಸಮಯಗಳನ್ನು. ಶುಭ ಸಮಯ ಅಂತ ಅಂದಿದ್ದಾಯಿತು. ಇದು ಉತ್ತರ ನಕ್ಷತ್ರ ಇರುವ ದಿನ ರಾತ್ರಿಯವರೆಗೂ ಅಂತ ಹೇಳಿದ್ವಿ. ಅಂದರೆ ಬೆಳಗಿನ ಜಾವ 4:15ವರೆಗೂ ಪ್ರತಿಯೊಬ್ಬರಿಗೂ ಶುಭ ಸಮಯ ಹಂಗಂತ ನಾವು ಅಂದರು. ನಾವು ಫಸ್ಟ್ ಹೇಳಿದಂತೆ ಈ ರಾಶಿಯವರಿಗೆ ದೋಷ ಅಂತ ಹೇಳಿದ ಮಕರ ರಾಶಿ, ಅದು ಸ್ವಲ್ಪನೇ ಟೈಮ್. ಅದು 6:37ರಿಂದ 8:11ವರೆಗೂ ಅಂತ ಹೇಳಿದ್ವಿ. ಆದರೆ 8:11 ಮೇಲೇ ಅಧಿಕವಾದ ದೋಷವಿರುತ್ತದೆ ಕುಂಭರಾಶಿಗೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ನಾವು ಕೊಟ್ಟಿರೋ ಒಳ್ಳೆಯ ಟೈಮ್ನ ಉಪಯೋಗಿಸ್ಕೊಳ್ಳಿ. ಮತ್ತಷ್ಟು ವಿಶೇಷಗಳಿಗೆ ನಾವೀಗ ಬರೋಣ. ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡಿಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ, ಅಂದರೆ ಇವತ್ತು ನಡೆಯುವ ನಕ್ಷತ್ರ ಪ್ರಕಾರ ನಿಮಗೆ ಹೆಂಗಿದೆ ಅಂತ ನೋಡ್ತೀವಿ. ಅದೇ ಥರನೇ 27 ನಕ್ಷತ್ರಗಳನ್ನ ವಿಂಗಡಿಸಿ ನೋಡಿದ್ರೆ 36 ನಕ್ಷತ್ರಗಳಿಗೆ, 36 ನಕ್ಷತ್ರ ಅಂದರೆ ಏನರ್ಥ ಅಂತಂದರೆ ಪಾದಗಳನ್ನು ವಿಂಗಡಿಸಿ ನೋಡುತ್ತೀವಿ. ಇದು ತಿಳಿದವರಿಗೆಲ್ಲ ಗೊತ್ತು. ಆ ರೀತಿ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 8:11ವರೆಗೂ ಸಮಯ ಖಂಡಿತವಾಗಿ ಶುಭವಾಗಿಲ್ಲ. ಆಮೇಲೇನೂ ಅದೇ ಥರನೇ ಇದೆ. ಆದರೂ ಅದ್ರ ಮೇಲೆ ಒಂದು 5% ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೂ ಇವತ್ತಿನ ಸಮಯ ವಿಪತ್ತಿದೆ, ಎಚ್ಚರವಾಗಿರಿ. ಜಾರುವ ಬೀಳುವ ದಿನವಿದು, ಗಮನ ಕೊಡಲೇಬೇಕು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಶುಭವಾಗಿದೆ. ಆದರೂ ವಿಘ್ನಗಳು ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ನೋಡಿಕೊಳ್ಳಿ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರಿಗೆ ಜನ್ಮತಾರೆಯಾಗಿರೋದ್ರಿಂದಲೂ ಶುಭವಾಗಿ, ಅಷ್ಟೊಂದು ಶುಭಕರವಾಗಿ ಇಲ್ಲದೇ ಇರೋದರಿಂದಲೂ ಗಮನ ಕೊಡಲೇಬೇಕು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಶುಭವಾಗಿಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಪರಮ ಮಿತ್ರ ದಾರಿಯಾಗಿದೆ. ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ.
ಹಿರಿಯರ ಆಶೀರ್ವಾದದಿಂದ ಕೆಲವು ಕಾರ್ಯಗಳು ಅನುಕೂಲಕರವಾಗಿ ನಡೀತದೆ. ಆದ್ದರಿಂದ ಯಾರನ್ನು ಆಪೋಸಿಟ್ ಮಾಡ್ಕೋಬೇಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಶುಭವಾಗಿದೆ, ಆದರೂ ಆರೋಗ್ಯದಲ್ಲಿ ಎಚ್ಚರ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅಂದರೆ 3 ಮತ್ತು 4ನೇ ಪಾದಗಳು ಚೆನ್ನಾಗಿದೆ, ಅಭಿವೃದ್ಧಿಯನ್ನು ಕೊಡುತ್ತದೆ. ಇದೆಲ್ಲ ಇವತ್ತಿನ ದಿನ ಪ್ರಕಾರ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಲಾಭ ಏನೋ ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೂ ಟೆನ್ಷನ್ ಇರುತ್ತದೆ. ಆರೋಗ್ಯದಲ್ಲಿ ಗಮನ ಖಂಡಿತವಾಗಿ 8 ಗಂಟೆ 11 ನಿಮಿಷದ ಮೇಲೆ ಗಮನ ಕೊಡಬೇಕು. ಅಂಗಡಿಗಳಿಗೆ ಹೋಗೋರು, ಮಾರ್ಕೆಟ್ ಹೋಗೋರು, ಕೆಲಸಕ್ಕೆ ಹೋಗೋರು ಇಂಥವರೆಲ್ಲ ಎಚ್ಚರ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲ ಲಾಭವೆಲ್ಲ ಇದೆ, ಆದ್ದರಿಂದ ಶುಭ ದಿನವಾಗಿದೆ ಇದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಅನುಕೂಲಕರವಾಗಿದೆ, ಆದರೂ ಬೆಳಗ್ಗೆ 8-11ವರೆಗೂ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ. ಆನಂತರ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತಿನ ದಿನ ಪ್ರತ್ಯೇಕ ತಾರೆ ಅನುಕೂಲವಾಗಿ 8-11ವರೆಗೂ ಇಲ್ಲವೇ ಇಲ್ಲ, ಆಮೇಲೇನೂ ಇಲ್ಲ, ಆದರೂ ಸ್ವಲ್ಪ ನೆಮ್ಮದಿ ಇರುತ್ತದೆ. ಪ್ಲಾನೆಲ್ಲ ಮಾಡಬೇಡಿ. ಇವತ್ತು ಪ್ಲಾನ್ ಮಾಡಿದ್ರೆ ಅದನ್ನು ಕಾರ್ಯಕ್ರಮಕ್ಕೆ ಹೋಗಬೇಡಿ. ಯಾಕೆಂತಂದರೆ ಇವತ್ತಿನ ದಿನ ಅನುಕೂಲಕರವಾಗಿ ಇಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಕ್ಷೇಮ ಉಂಟು, ಆದ್ದರಿಂದ ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ. ಅರೆ ಹಣಕಾಸಿನ ವಿಷಯ ಸ್ವಲ್ಪ ಎಚ್ಚರದಿಂದ ಮಾಡಿ. ಮಖ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಅನುಕೂಲಕರವಾಗಿಲ್ಲ, ವಿಪತ್ತು ಉಂಟು. ಅದರಲ್ಲೂ 8 ಗಂಟೆ ಮೇಲೆ 8 ಕಾಲು ಮೇಲೆ ಇನ್ನೂ ಸ್ವಲ್ಪ ಎಚ್ಚರವಾಗಿರಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ, ಶರೀರ ಸುಖವಿದೆ. ಹಂಗಾಗಿ ಇವತ್ತಿನ ದಿನ ಪರವಾಗಿಲ್ಲ 8-11ವರೆಗೂ. ಆ ನಂತರ ಧನಹಾನಿ ಇದೆ. ಸಂಪತ್ತು ಆದರೂ ಧನಹಾನಿ ಅಂತ ಭದ್ರವಾಗಿ ಇಟ್ಕೋಬೇಕು ಅಂತ ಇದರ ಅರ್ಥ. ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಇದೆ. 8-11ವರೆಗೂ ಪರವಾಗಿಲ್ಲ, ಆಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಇದೆ, ಆದರೂ ಅಷ್ಟೊಂದು ದೊಡ್ಡ ತೊಂದರೆಗಳು ಅಂತಲ್ಲ. ನಕ್ಷತ್ರನ ಪೂಜೆ ಮಾಡಿಕೊಂಡು ನಕ್ಷತ್ರ ದೇವತೆಗೆ ಅಭಿಷೇಕ ಮಾಡಿಸಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪರಮಮಿತ್ರ ಧಾರೆಯಾಗಿದೆ, ಸ್ವಲ್ಪ ವ್ಯಯಗಳಿದೆ. 8-11 ಮೇಲೆ ಆ ದೋಷ ಕೂಡ ಹೋಗ್ಬಿಡುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಧನವ್ಯಯ ಇಷ್ಟೆಲ್ಲ ಉಂಟು. ಆನಂತರ 8-11 ಮೇಲೆ ಇನ್ನೂ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು, ಆದ್ದರಿಂದ ಇವತ್ತಿನ ದಿನ ಶುಭಕರವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ. ಇವತ್ತು ದಿನಪೂರ್ತಿ ಹಾಗೇ ಇದೆ. BP ಮಾತ್ರೆಗಳನ್ನು ಔಷಧಿ ತೊಗೊಳ್ಳೋರು ಸರಿಯಾಗಿ ತಗೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ. 8-11ವರೆಗೂ ಚೆನ್ನಾಗಿರುತ್ತದೆ, ಆಮೇಲೇನೂ ಪರವಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನೂತನ ಕಾರ್ಯವನ್ನು ಇವತ್ತು ಮಾಡಬೇಕಂತ ಯೋಚನೆ ಮಾಡಿಕೊಳ್ಳಿ. ಕೆಲಸ ಕಾರ್ಯಗಳ ಅಭಿವೃದ್ಧಿ ಖಂಡಿತವಾಗಿ ಇದೆ, ಹಿರಿಯರ ಆಶೀರ್ವಾದ ಪಡ್ಕೊಂಡು ಮಾಡಿ. 8-11ವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು. 8-11ನ ಮೇಲೆ ಖಂಡಿತವಾಗಿಯೂ ಪರವಾಗಿಲ್ಲ ಅಂತ ಸ್ವಲ್ಪ ವಿಷಯಗಳಿಗೆ ಮಾತ್ರ, ಅಂದರೆ ಯಾರ ಹತ್ರನಾದರೂ ಚೆನ್ನಾಗಿರೋದಕ್ಕೂ ಮಾತ್ರ, ವ್ಯವಹಾರಕ್ಕಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯವಿದೆ, ಕೆಲಸ ಕಾರ್ಯಲ್ಲೂ ಕೂಡ ಅಭಿವೃದ್ಧಿ ಇದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ ಸ್ವಲ್ಪ ವಿಪತ್ತು ಉಂಟು, ಗಾಡಿಗಳಲ್ಲಿ ಹುಷಾರಾಗಿರಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು, ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಪೂಜೆ ಮಾಡಿ ಕರಗಿಸ್ಕೊಳ್ಳಿ ದೋಷನ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ ಅಂತ ನಕ್ಷತ್ರಕ್ಕೆ ಶಾಂತಿ ಮಾಡಿ, ನಕ್ಷತ್ರ ಮಾತೃಕಾ ಶಾಂತಿ ಅಂತ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ, ಯೋಚನೆ ಮಾಡಿ ಮಾಡಿ ಕಾರ್ಯಗಳನ್ನು. ಶ್ರವಣ ನಕ್ಷತ್ರ ಮಕರ ರಾಶಿ ಪರಮಮಿತ್ರ ಧಾರೆ ಇದೆ, ಅದರಿಂದಾಗಿ ಮಿತ್ರತ್ವವನ್ನು ಬೆಳೆಸ್ಕೊಳ್ಳಿ, ಅವ್ರ ಕಡೆಯಿಂದ ಅನುಕೂಲನ ಕೇಳಿ ಪಡ್ಕೋಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಇವತ್ತಿನ ದಿನ ಪ್ರಕಾರ ಆರೋಗ್ಯ ಮಾತ್ರ ಗಮನ ಕೊಟ್ಟರೆ ಸಾಕು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ, ಸುಖವಿದೆ, ಪರವಾಗಿಲ್ಲ ಇವತ್ತು 8-11ವರೆಗೂ, ಆಮೇಲೆ ಆರೋಗ್ಯದಲ್ಲಿ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ, ಟೆನ್ಷನ್ ಇದ್ದರೂ ಆರೋಗ್ಯ ಅಷ್ಟೊಂದು ತೊಂದರೆಗಳು ಏನೂ ಬರೋಲ್ಲ. ಆದರೆ 8-11ನ ಮೇಲೆ ನೀವು ನೋಡಿಕೊಳ್ಳುವ ರೀತಿಯಲ್ಲೇ ನಿಮ್ಮ ಶರೀರ ಆರೋಗ್ಯವನ್ನು ಕಾಪಾಡ್ಕೋಬೋದು.
ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2, 3ನೇ ಪಾದಗಳು 8, 11ವರೆಗೂ ಶುಭಕರವಾಗಿದೆ. ಆಮೇಲೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ, ಅನುಕೂಲವಿರುವ ದಿನವಿದು, ದಿನ ಪೂರ್ತಿ ಚೆನ್ನಾಗಿದೆ ನಿಮಗೆ. ಉತ್ತರ ಭಾದ್ರಾ ನಕ್ಷತ್ರ, ಈ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಬರುವಂಥದ್ದು. ಮೀನರಾಶಿಯವರಿಗೆ ಖಂಡಿತವಾಗಿಯೂ ಇವತ್ತಿನ ದಿನ ಪ್ರಕಾರ ಅನುಕೂಲಕರವಾಗಿಲ್ಲ. ಹೆಚ್ಚಾಗಿ ಯೋಚನೆ ಮಾಡಬೇಕು, ಆದರೆ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ದಿನ ಕಾರ್ಯಗಳನ್ನ ಮಾಡೋಣ ಒಳ್ಳೆಯ ದಿನದಲ್ಲಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಎಲ್ಲರಿಗೂ ವಂದನೆಗಳು.